ಇವತ್ತಿನ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ಸಂಗಪ್ಪ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ದೇವೇಂದ್ರಪ್ಪ ಡಿವೈಲೇಷನ್ ರಿಜಿಸ್ಟರ್ ಬೆಂಗಳೂರು ಯೂನಿವರ್ಸಿಟಿ ಅವರೇ ಹಾಗೂ ಒಂದು ಈ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಡಾಕ್ಟರ್ ಮೋಹನ್ ಸಿಂಗ್ ಅವರೇ ಹಾಗೂ ಡಾಕ್ಟರ್ ವಿಶ್ವಜಿತ್ ನಾಯಕರವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳೇ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳೇ ಮತ್ತು ಈಗ ಇವತ್ತು ನಾವು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 2ನೇ ಬಾರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದೆ. ಈಗಾಗಲೇ ನಾವು 3 ವರ್ಷ ಗ್ಯಾಪ್ ಆಗಿತ್ತು. ಅದಕ್ಕಿಂತ ಮುಂಚಿನ ವರ್ಷದಲ್ಲಿ ಈ ಹೈದರಾಬಾದ್ ಕರ್ನಾಟಕದ 30ನೇ ರಾಜ್ಯದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಕಾರಣಾಂತರಗಳಿಂದ 3 ವರ್ಷ ಅದು ರಜೆ ಬಂದಿತ್ತು, ಬೇರೆ ಇತ್ತು. ಆ ಕಾರಣದಿಂದ ಮಾಡಲಿಕ್ಕಾಗಲಿಲ್ಲ. ಅವತ್ತಿನಲ್ಲಿ ಆಯಿತು. ಈ ವರ್ಷ ಮಾಡಬೇಕಂತ ಒಂದು ಸ್ನೇಹಿತರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಸಹ ಆಯೋಜನೆ ಇದ್ದಿಲ್ಲ, ನಾನು ನನಗೆ ಬಂದಿದ್ದೇನೆ. ಡೈರೆಕ್ಟಾಗಿ ಕಾರ್ಯಕ್ರಮಕ್ಕೆ ಬಂದಿರೋದು ಕಾರಣಾಂತರಗಳಿಂದ ನಾನು ಬೆಂಗಳೂರಿಗೆ ಹೋಗಿದ್ದೆ. ಈಗಾಗಲೇ ಮಂಜುನಾಥ್ ಅವರು ಹೈದರಾಬಾದ್ ಕರ್ನಾಟಕ ಅದರ ಬಗ್ಗೆ ಇತಿಹಾಸವನ್ನು ಹೇಳಿದರು. ಯಾಕೆ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಯಾಕೆ 1 ವರ್ಷ ಕಲಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಎಲ್ಲರಿಗೂ 1947 ಆಗಸ್ಟ್ ಸಿಕ್ಕರೆ ನಮಗೆ ಸೆಪ್ಟೆಂಬರ್ 17, 1948ರಲ್ಲಿ ಸ್ವಾತಂತ್ರ್ಯ ಆಯಿತು ಅಂತ. ಆ ಒಂದು ವರ್ಷ ಏನಿದೆಯಲ್ಲ ಆ ಪೀರಿಯಡಲ್ಲಿ ನಮಗೆ ಬಹಳ ಕಷ್ಟವನ್ನು ಅನುಭವಿಸಬೇಕಾಗಿದೆ. ಯಾಕಂದರೆ ಎಲ್ಲರೂ ಸ್ವಾತಂತ್ರ್ಯ ಪಡ್ಕೊಂಡು ಎಲ್ಲರೂ ಒಳ್ಳೆಯ ಒಂದು ಸ್ವಾತಂತ್ರ್ಯ ಉತ್ಸಾಹದಲ್ಲಿ ಇರ್ತಕ್ಕಂತಹ ಫಸ್ಟ್ ಇಯರ್, ಇಡೀ ದೇಶನೇ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ನಾವು ಇನ್ನೂ ಸಹ ಈ ರಜಾ ಅಂತ ಕರಿತೇವೆ, ಹೌದಾ, ನಿಜಾಮ್ ಅಂತ ಕರಿತೇವೆ. ಅವರ ಕೈ ಅಡಿ ಹಾಳಾಗಿ ನಾವು ಇನ್ನೂ ಸಹ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಒಂದು ಸಂದಿಗ್ಧತೆ, ಬಹಳ ಡಿಫಿಕಲ್ಟ್ ಇದೆ. ಯಾಕಂದರೆ ಇಡೀ ದೇಶದ ಜನ ಸಂಭ್ರಮ ಪಡೋ ಟೈಮಲ್ಲಿ ನಾವು ಇನ್ನೂ ಅವರ ಅಡಿ ಹಾಳಾಗಿ ಇದ್ದಂತಹ ದಿನ. ಹೀಗೆ ಆ ಸಂದರ್ಭದಲ್ಲಿ ಅನೇಕ ಜನರು ಹೋರಾಟ ಮಾಡಿದರು. ಮತ್ತೆ ಆಗಾಗಲೇ ಅಧಿಕಾರ ಅನ್ನೋದು ನಮ್ಮ ಇಂಡಿಯನ್ ಗೌರ್ಮೆಂಟಿಗೆ ಸಿಕ್ಕಾಗಿತ್ತು. ಅವರು ಮಿಲಿಟರಿ ಕಾರ್ಯಾಚರಣೆ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡಬೇಕು ಮಾಡಿ ನಿಜಾಮರಿಂದ ಇಲ್ಲಿಂದ ತೋರಿಸಿ ನಮಗೆ ಕೊನೆಗೆ ಸೆಪ್ಟೆಂಬರ್ 17 ಮತ್ತು 1948 ಸ್ವಾತಂತ್ರ್ಯ ತಂದುಕೊಟ್ಟರು. ಹಾಗೆ ನಾವು ಸಹ ಇಂಡಿಯಾದ ಒಂದು ಭಾಗವಾಗಿ ಇಂಡಿಯಾದಲ್ಲಿ ನಾವು ವಿಲೀನಗೊಂಡು ನಾವು ಭಾರತೀಯರು ಅಂತ ಅವಾಗ ನಾವು ಹೇಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಆದರೆ ಅದು 1 ವರ್ಷ ತಡ ಆಗಿದ್ದೇನು ದೊಡ್ಡ ಸಮಸ್ಯೆ ಅಲ್ಲ. 1 ವರ್ಷ ಏನೋ ಆಯಿತು, ಬಟ್ ನಾವು ಆ 1 ವರ್ಷ ತಡ ಆಗಿ ಕೊಟ್ಟದ್ದೇನು ಅಂತ ಡಿಫರೆನ್ಸ್ ಆಗಲಿಲ್ಲ. ಬಟ್ ನಿಜಾಮರ ಆಳ್ವಿಕೆ ಏನಿದೆಯಲ್ಲ ಅದು ದೊಡ್ಡ ಸಮಸ್ಯೆ ನಮಗೆ. ನಿಜಾಮರ ಆಡಳಿತ ಮಾಡಿದ್ದೆ ನಾವು ಇವತ್ತು ಆ ಒಂದು ಹಿಂದುಳಿದವರು ಅಂತ ಅಣೆಪಟ್ಟಿಯನ್ನು ಕಟ್ಟಿಕೊಳ್ಬೇಕಾಯಿತು. ಯಾಕಂದರೆ ಅದರ್ ಪಾರ್ಟ್ ಆಫ್ ಕರ್ನಾಟಕ ಅನ್ನೋದ್ರಾಗೆ ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು, ಈ ಕಡೆ ಮೈಸೂರು ಕರ್ನಾಟಕ ಇತ್ತು. ಅವರೆಲ್ಲ ಬ್ರಿಟಿಷರ ಆಡಳಿತ ಮಾಡಿದ್ರು. ಈ ಕಡೆ ಮೈಸೂರು ರಾಜರು ನೇರವಾಗಿ ಆಡಳಿತ ಮಾಡ್ತಾ ಇದ್ರು. ಅವರು ಇಂಡೈರೆಕ್ಟ್ ಆಗಿ ಬ್ರಿಟಿಷರಿಗೆ ಅಧೀನರಾಗಿದ್ರು. ಆ ಮತ್ತೆ ಬೇರೆ ಈ ಕಡೆ ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು. ಅವರೆಲ್ಲ ನಮ್ಗಿಂತ ಆ ಟೈಮಲ್ಲೇ ಮುಂದುವರೆದಿದ್ರು. ಬಟ್ ಈ ರಜಾಗಳು ಅಥವಾ ಈ ನಿಜಾಮರದ್ದು ಏನಿರ್ತದೆ ಆ ಒಂದು ಆಡಳಿತ ಒಂದು ನೀತಿನೇ ಬೇರೆ ಇತ್ತು. ಅವರು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಕ್ಕೋಸ್ಕರ ಅವರು ಆಡಳಿತ ಮಾಡ್ತಾ ಇದ್ದಿಲ್ಲ. ಅವರು ಆಡಳಿತ ಮಾಡ್ತಾ ಇರೋದು ಕೇವಲ ತಮ್ಮ ಒಂದು ಲಾಭಕ್ಕೋಸ್ಕರ ಮಾತ್ರ ಅವರು ಆಡಳಿತ ಇರುತ್ತೆ. ಒಂದು ಸೆಂಟ್ರಿಕ್ ಈಗಾದ್ರೂ ನೋಡಿರ್ಬೋದು, ಅವರು ಇರೋದೇ ಹಾಗೆ. ದುಬೈ ಅಂತ ಕರಿತೇವೆ, ದುಬೈಯಿಂದ ಹೋಗ್ಬಿಟ್ರೆ ನೀವು ಒಂದೇ ದುಬೈಯಲ್ಲಿ ಅಷ್ಟೇ ಅವರ ಅಭಿವೃದ್ಧಿ ಸಿಟಿ ಸೆಂಟ್ರಿಕ್ ಅವರು. ಅದೇ ಥರ ಹೈದರಾಬಾದಲ್ಲಿ ಏನು ಬೇಕು, ನಮ್ಗೆ ಇರ್ಲಿಕ್ಕೆ ಏನು ಬೇಕು, ನಮ್ಗೆ ಆಡಳಿತಕ್ಕೆ ಏನು ಬೇಕು, ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಕಟ್ಟಿದ್ರು, ಕೆಲವೊಂದು ರೋಗ ಮಾಡಿದ್ರು, ಒಂದು ಸಿಟಿ ಕಟ್ಟಿದ್ರು, ಹೈದರಾಬಾದ್ ಒಳ್ಳೆ ಮಾಡ್ಕೊಂಡ್ರು. ನಮ್ಗೆ ಏನು ಬೇಕಾಗಿತ್ತು ಅದು ಮಾಡ್ಕೊಂಡ್ರು. ಬಟ್ ಸುತ್ತಮುತ್ತಲು ಇರ್ತಕ್ಕಂಥದ್ದು ಒಂದೇ ಕರ್ನಾಟಕ ಮಾತ್ರ ಅಷ್ಟೇ ಅಲ್ಲ, ಕರ್ನಾಟಕದ 3 ಜಿಲ್ಲೆಗಳು ಬೇಸಿಕ್ ಆಗಿ ರಾಯಚೂರು, ಬೀದರ್ ಆ್ಯಂಡ್ ಗುಲ್ಬರ್ಗ, ಈಗ ಕಲಬುರಗಿ ಅಂತ ಗುಲ್ಬರ್ಗ, ಈ 3 ಬೇಸಿಕ್ ಆಗಿ. ಮತ್ತು ಅದೇ ರೀತಿಯಾಗಿ ಆಂಧ್ರದಿಂದ ಮರಾಠವಾಡ, ತೆಲಂಗಾಣದಿಂದ ಮೈಸೂರು ನಗರ ಕೆಲವೊಂದು
ಮತ್ತೆ ನಮ್ಮ ಮಹಾರಾಷ್ಟ್ರದಿಂದ ಅಲ್ಲಿ ವಿದರ್ಭ ಅಂತ ಹೇಳ್ತಾರೆ, ಅಲ್ಲಿ ಒಂದು 3-4 ಡಿಸ್ಟಿಕ್ ಇವೆಲ್ಲ ಸೇರಿಕೊಂಡು ಆ ಪ್ರಾಂತದಲ್ಲಿ ಸೇರ್ಕೊಂಡಿದ್ರು. ಈಗ ಯಾವುದೋ ಪರಿಸ್ಥಿತಿ ಅದೇ ಆಗಿದೆ. ತೆಲಂಗಾಣಕ್ಕೆ ಹೋದ್ರೆ ಅವರು ಸಹ ಹಿಂದುಳಿದವರೇ, ಅವರು ಸಹ ನೀವು ಹೋಗಿ ರಾಯಚೂರು ಮೈಸೂರಿನಲ್ಲಿ ಹೋಗಿ ಅಲ್ಲೇ ಹೈದರಾಬಾದ್ ಸಹ ನಿಂತಿದೆ, ಏನಿಲ್ಲ ಮೈಸೂರಿನಲ್ಲಿ, ಹೌದಾ? ಅದೇ ನೀವು ವಿದರ್ಭ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಹ ಅದೇ ಸಮಸ್ಯೆ ಇದೆ. ಅವರು ಸಹ ಅದೇ ಕಣಬೇಡ ಅಂದರೆ ಈ ಆಂಧ್ರ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ 3-4 ಜಿಲ್ಲೆಗಳು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡು ಅವರು ಏನು ಮಾಡ್ತಿದ್ರು, ವೆಲ್ ಕನೆಕ್ಟೆಡ್ ಇಟ್ಕೊಂಡಿದ್ರು. ಅವರು ತಮ್ಗೆ ಏನು ಬೇಕು, ಟ್ಯಾಕ್ಸ್ ಒಂದೇ ಬೇಕಾಗಿತ್ತು, ಅವ್ರಿಗೆ ಟ್ಯಾಕ್ಸ್ ಬೇಕಾಗಿತ್ತು. ಯಾವುದೇ ರೀತಿಯಿಂದ ಶಿಕ್ಷಣದ ಬಗ್ಗೆ ಇರ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್. ಈಗ ನೋಡಿದರೆ ನಾವು ಬೇರೆ ಕರ್ನಾಟಕದ ಬೇರೆ ಪಾರ್ಟಿಗಳು ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ದಾರೆ, ಮತ್ತು ಅವ್ರು ಮಾಡಲಿಲ್ಲ. ಮತ್ತು ಆ ನಂತರದಲ್ಲಿ ಅದೇ ಮನಸ್ಥಿತಿಯನ್ನು ನಾವು ಹೊಂದ್ಕೊಂಡು ನಮ್ಮ ರಾಜಕಾರಣಿ ಸಹ ಅದನ್ನೇ ಅದೇ ಥರ ಮನಸ್ಥಿತಿ, ಅದೇ ಥರ ರಾಜಕಾರಣ ಮನಸ್ಥಿತಿ ಇತ್ತು. ಈ ಜನರ ಮನಸ್ಥಿತಿ ಸಹ ಅದೇ. ಎಷ್ಟೋ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಎಷ್ಟೋ ಕೋಟಿ ಅನುದಾನಗಳು ಬರುತ್ತೆ, ಅನುದಾನಗಳು ಹೋಗುತ್ತೆ. ಅದನ್ನ ಆಕ್ಷನ್ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಅದಕ್ಕೆ ಸರಿಯಾದ ಒಂದು ನಿರ್ದೇಶನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ. ಅದೇ ಈ ಕಡೆ ಭಾಗದ ರಾಜಕಾರಣಿಗಳು ಯಾವುದೋ ಒಂದು ಪೋಸ್ಟ್ ಸಿಕ್ಕಿದ್ರೆ, ಒಂದು ಮಿನಿಸ್ಟರ್ ಆದ್ರೆ ಏನಾದ್ರೆ ತಮ್ಗೆ ಏನು ಬೇಕು ಅದು ಮಾಡ್ಕೊಂಡಿರ್ತಾರೆ. ಬಟ್ ನಮ್ಮ ಕಡೆ ಜನ ಮಾಡೋದಿಲ್ಲ ಅವರು. ಅದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಸಹ ಅನೇಕ ಜನರಿಗೆ, ಅನೇಕ ನಾಯಕರಿಗೆ ಸಿಕ್ಕಿದೆ. ಕೆಲವೊಬ್ರು ಮಾಡಿದ್ದಾರೆ, ಕೆಲವೊಬ್ರು ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿತ್ತು, ಅವರು ಮಾಡಿಲ್ಲ. ಇದುವರೆಗೂ ಬೀದರ್ನಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ 2 ವೇ ನಮಗೆ ಕನೆಕ್ಟಿವಿಟಿ ಇಲ್ಲ, ಹೌದಾ? ಇದು ರೋಡ್ ಏನು ಹೇಳ್ತೀವಲ್ವಾ, 1 ವೇ ರೋಡೇ ಇದೆ, ಅದು ಸರಿಯಾಗಿಲ್ಲ. ಇನ್ನೂ ಯಾವುದು 50ಗೆ ಇನ್ನೂ ವರ್ಕ್ ಆಗ್ತಾ ಇದೆ. ಚಾಮರಾಜನಗರ ಟು ಬೀದರ್ ಇನ್ನು ಯಾವಾಗ ನಾನು 10 ವರ್ಷದಿಂದ ಕೇಳ್ತಾ ಇದ್ದೆ, ಇನ್ನೂ ವರ್ಕ್ ಆಗ್ತಾ ಇದೆ. ನಾನು ಮೊನ್ನೆ ಬಳ್ಳಾರಿಗೆ ಹೋಗಿದ್ದೆ. ಬಳ್ಳಾರಿಗೆ ಹೋದರೆ ಈ ಜಸ್ಟ್ ಸಿನ್ನೂರು ದಾಟಿದ ಮೇಲೆ ಬಳ್ಳಾರಿ ಮುಖವಾಗಿ ರೋಡು ಇಂಥ ಸರಿ ಇಲ್ಲ, ಏನೇನು ಸರಿ ಇಲ್ಲ. ಅಂದರೆ ಇದುವರೆಗೆ ಅಂದರೆ ರಾಜಕಾರಣಿಗಳು ಏನು ಮಾಡ್ತಾರೆ, ಅವರೆಲ್ಲ ಹೋಗ್ತಾರೆ ಹೀಗೆ ಅದ್ರ ಮೇಲೆ ಹಾಸಿ. ಈಗ 370 ಏರ್ಪಟ್ಟಿದೆ. ಈಗ ನಾವೆಲ್ಲರೂ 370 ಕಾರಣದಿಂದ ಅಲ್ಲಿಂದ ಇಲ್ಲಿ ಬಂದು ನಮಗೆ ಸಿಕ್ಕು. ಬಟ್ ಈಗ 370 ಏನಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಮಗೆ to fight with the other people. We can, but not all the people. ಅದಕ್ಕೋಸ್ಕರದಲ್ಲಿ ಒಂದು ನಾವು ಏನೋ ಒಂದು ನೌಕರಿ ಇಟ್ಬಿಟ್ರೆ ಆ ಭಾಗ ಯಾರೋ ನೌಕರಿ ಇಟ್ಬಿಟ್ರೆ ಕೆಲವೊಂದು ಕುಟುಂಬ ಏನು ಕೂತಿದ್ರೆ ಕೆಲವೊಂದು ಕುಟುಂಬಗಳು ಮಾತ್ರ ಅಭಿವೃದ್ಧಿ ಆಗುತ್ತೆ. ನೌಕರಿ ಸಿಕ್ಕರೆ 370 ಅಂತ ನನಗೆ ನೌಕರಿ ಸಿಕ್ತಪ್ಪ ಅಂದರೆ ಕೆಲವೊಂದು ಕುಟುಂಬಗಳು ಮಾತ್ರ ಅಭಿವೃದ್ಧಿ ಆಗ್ಬೋದು. ಹಾಗೆ ಶಿಕ್ಷಣ ಅನ್ನೋದೇನಿದೆಯಲ್ಲ, ಶಿಕ್ಷಣ ಅಂದರೆ 8% ರಿಸರ್ವೇಷನ್ ಇದೆ. ಹೊರಗಡೆ ಬಂದರೆ ಅನೇಕ ಜನರು ಈ ಕಡೆ ಭಾಗಕ್ಕೆ ಬಂದು ಎಜುಕೇಷನ್ ಕಲಿತು ಅದರ ಶಿಕ್ಷಣವನ್ನು ಕಲಿತ ತಕ್ಷಣ ಮತ್ತೆ ಅವರು ರಿಪೀಟ್ ಆಗಿ ತಮ್ಮ ಜಾಗಕ್ಕೆ ಆ ಜಾಗಕ್ಕೆ ಹೋದಾಗ, ತಮ್ಮ ಸ್ಥಳೀಯರಿಗೆ ಹೋದಾಗ ಈ ಕಲಿತಿರ್ತಕ್ಕಂತಹ ಶಿಕ್ಷಣವನ್ನು ಏನು ನಾವೇನು ಅಲ್ಲಿಗೆ ಮತ್ತು ಇಲ್ಲಿಗೆ ಏನು ಎಕ್ಸ್ಟ್ರಾ ಏನು ಕಲ್ತಿರ್ತೀವಲ್ಲ, ಅದನ್ನು ಆ ಭಾಗದಲ್ಲಿ ನಾವಿರ್ತಕ್ಕಂಥ ಭಾಗದಲ್ಲಿ ಹಿಂದುಳಿದ ಪ್ರದೇಶದಲ್ಲಿ ಅದನ್ನು ನಮ್ಮ ಜ್ಞಾನವನ್ನು ಅಲ್ಲಿ ಕೊಟ್ಟಾಗ ಮಾತ್ರ ಅಲ್ಲಿ ಸಹ ನಾವು ಬೇರೆ ಪ್ರದೇಶಗಳಿಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಶಿಕ್ಷಣ ತಗೊಂಡು ನಮ್ಮ ಬಳಿ ನಾವು ಎಜುಕೇಷನ್ ತಗೊಂಡು ಒಂದು ಜಾಬ್ ಸಿಗುತ್ತೆ, ಜಾಬ್ ತಗೊಂಡ್ಬಿಟ್ರೆ ಆ ಕುಟುಂಬ ಮಾತ್ರ ಅಭಿವೃದ್ಧಿ ಆಗ್ಬೋದು. ಬಟ್ ಆ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇವರು ಒಂದು ಹೆಸರು ಮಾತಾಡ್ತಿದ್ದೆ, ಡಾಕ್ಟರ್ ರಜಾಕ್ ಅವರು, ಹೈದರಾಬಾದ್ ಕರ್ನಾಟಕದವರೆಲ್ಲ ಫೇಸ್ಬುಕ್ಕಲ್ಲಿ ಒಂದು ವೇಟ್ ಮಾಡ್ತಾ ಹೇಳ್ತಾ ಇದ್ರು. ಅವರು ಈ ನೌಕರಿ ಹೋರಾಟ ಮಾಡ್ತಾ ಅದು ಮಾಡ್ತೀರಾ, ಇದೆಲ್ಲ ಮಾಡ್ತೀರಾ, ಅದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ, ಆ ಕುಟುಂಬಕ್ಕೆ ಮಾತ್ರ ಆಗುತ್ತೆ. ಎಜುಕೇಷನ್ ಬಗ್ಗೆ ಜಾಸ್ತಿ ಒತ್ತು ಕೊಡ್ರಿ. ಇನ್ನೂ ಹೆಚ್ಚೆಚ್ಚಿಗೆ ಜನರನ್ನ ಈ ಕಡೆ ಬೇರೆ ಭಾಗಕ್ಕೆ ಕಳಿಸಿ ಅದರ ಮೂಲಕ ಮಾಡಿದರೆ ನಾವು ಜಾಸ್ತಿ ಅಭಿವೃದ್ಧಿ ಹೊಂದಲಿಕ್ಕೆ ಜಾಸ್ತಿ ಅನುಕೂಲ ಆಗುತ್ತೆ. ಯಾಕಂದರೆ ಎಜುಕೇಷನ್ ತಗೊಂಡು ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಷನ್ ತಗೊಂಡು ನಾವು ಮತ್ತೆ ಆ ಭಾಗದಲ್ಲಿ ಹೋಗಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ನಮ್ಮ ಜ್ಞಾನವನ್ನಾಗಿರ್ಬೋದು, ಅಲ್ಲಿ ಜಾಬ್ ಮಾಡಿ ಅಥವಾ ಪ್ರೈವೇಟ್ ಮಾಡಿ ಏನೇ ಮಾಡಿ ಅದು ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದೇ ಪ್ರಕಾರವಾಗಿ ಅನೇಕ ವಿಚಾರಗಳನ್ನು ನಾವು ಈ ಸಂದರ್ಭದಲ್ಲಿ ಮಾತಾಡೋದು. ಈಗ ನಮ್ಮ ಮುಖ್ಯ ಅತಿಥಿಗಳು ಇರ್ತಾರೆ ಕಾರ್ಯಕ್ರಮದಲ್ಲಿ, ಅವರು ಸಹ ಈ ಒಂದು ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಇದುವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತನಾಡ್ತೀನಿ.